ಎಲ್ಲರಿಗೂ ನಮಸ್ಕಾರ. सर आपको कैसे पता लगा कि गाना गाते हैं? ऐसा है, मैं आप सबका ध्यान रखता हूँ जी. ಸಾಧನೆಗೆ ಅಂಧತ್ವ ಅಡ್ಡಿಯಾಗಲಾರದು ಎಂಬ ಮಾತಿದೆ. ಹಾಗಾಗಿ ಅದೇ ರೀತಿ ನಮ್ಮ ಭಾರತವೇ ಹೆಮ್ಮೆ ಪಡುವಂತಹ ಒಂದು ವಿಷಯ ಇದೆ. ಏನಂದ್ರೆ ನಮ್ಮ ಅಂಧರ ಕ್ರಿಕೆಟ್, ಬ್ಲೈಂಡ್ ಕ್ರಿಕೆಟ್ ಮಹಿಳಾ ತಂಡವು ವಿಶ್ವಕಪ್ ಅನ್ನ ಗೆದ್ದು ಚಾಂಪಿಯನ್ ಅಂತ ಪಡ್ಕೊಂಡಿದೆ. ಇದಕ್ಕೆ ನಮ್ಮ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಅವರಿಗೆ ಅಭಿನಂದನೆ ನೀಡಿದ್ದಾರೆ. ನೋಡಿ, ಸಾಧನೆಗೆ ಕಣ್ಣು ಮುಖ್ಯವಲ್ಲ, ಜ್ಞಾನ ಮುಖ್ಯ ಅಂತ ಗಾದೆ ಕೂಡ ನಾವು ಕೇಳಿದ್ದೀವಿ. ಯಾರು ಕೇಳಿದಾರೋ ನಂಗೆ ಗೊತ್ತಿಲ್ಲ, ನಾನಂತೂ ಕೇಳಿದ್ದೀನಿ. ಕಣ್ಣು ಕಾಣಲ್ಲ ಅಂತ ಕೇರ್ಲೆಸ್ ಮಾಡಬಾರ್ದು. ಅವಕಾಶ ಅವರಲ್ಲೂ ಅವರಲ್ಲೂ ಕೆಲವ್ರು ಏನು ಮಾಡ್ತಾರೆ, ಇವನು ಏನು ಕಣ್ಣು ಕಾಣೋದಿಲ್ಲ, ಏನೂ ಇಲ್ಲ, ಇವನು ಏನು ಮಾಡ್ತಾನೆ ಅಂತ ಮೂಲೆ ಕೂರಿಸ್ಬಿಡ್ತಾರೆ. ಯಾರು ಕೂಡ ಅವ್ರಿಗೆ ಅವಕಾಶ ಕೂಡ ಕೊಡೋದಿಲ್ಲ. ಮತ್ತು ಅವರಲ್ಲಿರೋ ಪ್ರತಿಭೆ ಕೂಡ ಹೊರಗೆ ಆಚೆ ಬರೋಕ್ಕೆ ಆಗಲ್ಲ. ಮತ್ತು ಅವರು ಹೊರಗೆ ಅವ್ರ ಪ್ರತಿಭೆನ ಅವರು ಟ್ಯಾಲೆಂಟ್ನ ತೋರಿಸ್ಬೇಕು ಅಂದರೆ ಅವ್ರಿಗೆ ಅವಕಾಶ ಸಿಗಬೇಕು. ಅವಕಾಶ ಸಿಕ್ಕಿದಾಗ ಮಾತ್ರ ಟ್ಯಾಲೆಂಟ್ ಇದು ಮಾಡೋಕ್ಕೆ ಸಾಧ್ಯ. ಕೆಲವರು ಏನು ಮಾಡ್ತಾರೆ, ಬಿಡಪ್ಪ ಇವನ್ನೆಲ್ಲ ಹೋದರೆ ಬೀಳ್ತಾನೆ, ಕಣ್ಣು ಕಾಣಲ್ಲ, ಇವನೇನು ಮಾಡ್ತಾನೆ ಅಥವಾ ಇವಳೇನು ಮಾಡ್ತಾಳೆ ಅಂತ ಕೇರ್ಲೆಸ್ ಮಾಡಿ ಮನೆಯಲ್ಲೇ ಒಂದು ಕಡೆ ಕೂಡಾಕ್ ಬಿಟ್ಟಿರ್ತಾರೆ ಕೆಲವ್ರ ಮನೆಗಳಲ್ಲಿ. ಆ ಥರ ಮಾಡಬೇಡಿ. ನೋಡಿ ಎಷ್ಟು ದೊಡ್ಡ ಶಿಖರಕ್ಕೆ ದೊಡ್ಡ ಸಾಧನೆ ಇವರಂತ ಅಲ್ಲ, ಕೆಲವರು ಎಲ್ಲರಲ್ಲೂ ಒಂದೊಂದು ಪ್ರತಿಭೆ ಇದೆ. ಎಲ್ಲ ಬ್ಲೈಂಡ್ಸ್ ಅಲ್ಲೂ ಅವ್ರನ್ನ ಯಾರು मोदी सर के साथ में जाके फोटो खींचने के लिए जाया. अब गाना गाते सडनली पूछा, आपको सर को कैसे पता है? मेरे को पता नहीं. और मेरे को पूरा एक बार पूरा ಶಾಕ್. ಪ್ರಧಾನಮಂತ್ರಿಗಳವರನ್ನ ಕರೆದು ಸ್ವೀಟ್ ಕೂಡ ತಿನ್ನಿಸಿ ಅವ್ರ ಜೊತೆ ಮಾತಾಡಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಎಲ್ರಿಗೂ ಈ ಅವಕಾಶ ಸಿಗ್ಬೇಕಂದ್ರೆ ಯಾರು ಕೂಡ ಸಿಕ್ಕಿರೋ ಅವಕಾಶನ ಇದು ಮಾಡ್ಕೋಬೇಡಿ, ಸಿಕ್ಕಿರೋ ಅವಕಾಶನ ಉಪಯೋಗಿಸ್ಕೋಬೇಕು. ಮತ್ತು ಯಾರು ಕೂಡ ಇವರನ್ನಪ್ಪ ಬ್ಲೈಂಡ್, ಇವ್ರಿಗೆ ಕಣ್ಣು ಕಾಣಲ್ಲ, ಇವರೇನು ಮಾಡಲ್ಲ ಅಂತ ಅವ್ರನ್ನ ಇದು ಮಾಡಬೇಡಿ. बहुत बड़ा सपना था, वो उनको बहुत लाइक करते थे, लेकिन अभी मेरे पापा ने ये, लेकिन मैं मन में सोच रही हूँ कि अगर मेरे पापा ने देखा होगा तो उनको बहुत खुशी हो गई होगी. ಕಣ್ಣು ಕಾಣಲಿಲ್ಲ ಅಂದ್ರೂ ಅವರು ಕಣ್ಣು ಕಾಣುವವರ ಸಮನಾಗಿ ಕೆಲಸ ಮಾಡ್ತಿದ್ದಾರೆ. ಇವತ್ತು ತುಂಬ ಜನ ಅವ್ರ ಸಮನಾಗಿ ಆಟ ಆಡ್ತಿದ್ದಾರೆ, ಸಾಧನೆ ಮಾಡ್ತಾರೆ. ಹಾಗಾಗಿ ಎಲ್ರಿಗೂ ಅವಕಾಶ ಕೊಡಿ, ಬ್ಲೈಂಡ್ಗೂ ಕೂಡ ಅವಕಾಶ ಸಿಗಬೇಕು. ಅವರು ಕೂಡ ಎಲ್ಲರ ಥರ ಎತ್ತರ ರೀತಿಯಲ್ಲಿ ಬೆಳಿಬೇಕು. ಇವ್ರು ಮಾತ್ರ ಅಲ್ಲ, ಬೇರೆಯವ್ರು ಮಾತ್ರ ಅಲ್ಲ, ಎಲ್ಲರೂ ಕೂಡ ಅವಕಾಶ ಸಿಗಬೇಕು. ಮಾತ್ರ ಯಾರು ಕೇರ್ಲೆಸ್ ಮಾಡಬೇಡಿ ಬ್ಲೈಂಡ್ಸ್ನ. ಮತ್ತೆ ಇನ್ನೇನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಸ್ಕೂಲ್ಗೆ ಸೇರಿಸ್ತಾರೆ, ಕಾಲೇಜ್ಗಳಲ್ಲಿ ಆಪರ್ಚುನಿಟಿ ಸಿಗಲ್ಲ. ಆ ಥರ ಆ ಥರ ಆದರೆ ಅವ್ರಿಗೆ ಏನಾಗುತ್ತೆ, ನಾವು ಬ್ಲೈಂಡ್ ಸ್ವಲ್ಪ ಯಾರ ಜೊತೆನೂ ಬೆರೆಯೋಕ್ಕಾಗಲ್ಲ ಅನ್ನೋ ಭಾವನೆ ಬರುತ್ತೆ. ಇವ್ರನ್ನು ಸಮನಾಗಿ ನೋಡಿದ್ರೆ ಕಣ್ಣು ಕಾಣೋರು ಸಮನಾಗಿ ಇವರು ಇರ್ತಾರೆ. ಇವ್ರಿಗೂ ಸಮಾನ ಅವಕಾಶ ಸಿಗಲಿ, ಎಲ್ಲರೂ ಕೊಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, ಅವರು ಪ್ರಧಾನಮಂತ್ರಿಗಳನ್ನ ಎಷ್ಟು ಹತ್ತಿರದಿಂದ ನೋಡಿದ್ದಾರೆ, ಎಷ್ಟು ಹತ್ತಿರದಿಂದ ಮಾತಾಡ್ತಾ ಇದ್ದಾರೆ. ಈ ಅವಕಾಶ ಎಲ್ಲರೂ ಪಡ್ಕೋಬೇಕು. ಹಾಗಾಗಬೇಕು, ಎಲ್ರಿಗೂ ಅವಕಾಶ ಸಿಗಬೇಕು ಅಂದರೆ ಯಾರು ಕೂಡ ಬ್ಲೈಂಡ್ಸ್ನ ಕೇರ್ಲೆಸ್, ಏನು ಮಾಡೋಕ್ಕಾಗಲ್ಲ, ಕಣ್ಣು ಕಾಣಲ್ಲ, ಇವನೇನು ಮಾಡ್ತಾನೆ, ಇವನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಇದನ್ನ ಮನ್ಸಿಗೆ ಹಾಕೊಳ್ಬೇಡಿ. ಅವ್ರಿಗೂ ಅವಕಾಶ ಕೊಡಿ. ಎಲ್ರಿಗೂ ಅವಕಾಶ ಸಿಕ್ಕರೆ ಅವರು ಈ ಥರ ಮೇಲ್ ಬರ್ತಾರೆ. आप मेरे अपने हैं तो मैं तो ऐसे ही बात करूंगा. उनकी लीडरशिप में हमारा जो स्पोर्ट है वो बहुत आगे जा रहा है. हर फील्ड में वो बहुत अच्छा कर रहे हैं. बहुत टीमें बहुत आगे जा रही हैं. आप लोगों से मिलता हूं तो मुझे भी लगता है कि ಎಲ್ಲ ಕಡೆಗಳಲ್ಲೂ ಈ ತರ ಸಮಸ್ಯೆ ಇದ್ದೇ ಇರುತ್ತೆ. ಎಲ್ಲ ಕಡೆಗಳಲ್ಲೂ ಬ್ಲೈಂಡ್ಸ್ ಇದ್ದೇ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಹಾಗಂತ ಅವ್ರನ್ನ ಮೂಲೆ ಗುಂಪು ಮಾಡಿಬಿಟ್ರೆ ಅವ್ರನ್ನ ಸಮಾಜ ಕಾಲ್ ಕೆಳಗೆ ಹಾಕೊಂಡು ತುಳಿದು ಬಿಡುತ್ತೆ. ಈ ಥರ ಅವಕಾಶ ಕೊಟ್ಟರೆ ಅವರೇ
ಸಹಿ ಅಂತ ಅನ್ನಿಸ್ಕೊಡೋ ಕೆಲಸ ಮಾಡೇ ಮಾಡ್ತಾರೆ, ಅಂದರೆ ಸಾಧನೆ ಮಾಡೇ ಮಾಡ್ತಾರೆ. ಅವ್ರ ಕಾಲ ಮೇಲೆ ಅವ್ರು ನಿಂತೇ ನಿಲ್ತಾರೆ, ಯಾರಿಗೂ ಭಾರ ಆಗಲ್ಲ. ಈ ಥರ ಅವಕಾಶ ಸಿಗಲಿಲ್ಲ ಅಂದರೆ ಅವರೊಂದು ಮೂಲೆ ಗುಂಪಾಗ್ಬಿಡ್ತಾರೆ. ಅವ್ರ ಮನೆಯವರೆಲ್ಲ ಇರೋವರೆಗಾದ್ರೂ ನೋಡ್ಕೋತಾರೆ, ಅವರೆಲ್ಲ ಕೈ ಬಿಟ್ಟ ಮೇಲೆ ಅವ್ರ ಮೂಲೆ ಗುಂಪಾಗ್ಬಿಡ್ತಾರೆ. ಮತ್ತೆ ಈ ಅವರು ಸುಮ್ಮನೆ ಎಲ್ರಿಗೂ ಭಾರ ಆಗಿರ್ತಾರೆ, ಅಂದರೆ ಭಾರ ಅಂತ ಅನ್ನಿಸ್ತಾರೆ. ಅಂದರೆ ಕೆಲವು ಮನೆಗಳಲ್ಲಿ ಬೈತಾರೆ, ನಿನ್ನ ಭೂಮಿಗೆ ಭಾರ ಅಂತ ಬೈಬೋದು, ಆ ಥರ ಎಲ್ಲ ಆಗುತ್ತೆ. ದಯವಿಟ್ಟು ಅವಕಾಶ ಕೊಡಿ, ಅವಕಾಶ ಸಿಗಬೇಕು ಎಲ್ರಿಗೂ. ಎಲ್ಲ ಬ್ಲೈಂಡ್ಸ್ಗೂ ಸಮಾನವಾದ ಅವಕಾಶ ಸಿಕ್ಕರೆ ಎಲ್ಲರೂ ಕೂಡ ಇವ್ರ ಥರನೇ ಸಾಧನೆ ಮಾಡಬಹುದು. ಮತ್ತು ಬ್ಲೈಂಡ್ನ ಯಾರೂ ಕೂಡ ಕಡೆಗಣಿಸಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.